ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಫ್ರೈಡೇ ನೈಟು ನಾವೆಲ್ಲ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗೆ ಅಂತ ಗೊತ್ತಾಗಬೇಕು ಅಂದರೆ ಲಾಸ್ಟ್ವರೆಗೂ ನೋಡಿ ಗೊತ್ತಾಗಿದೆ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಾಂದರೆ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಟ್ರಿಪ್ಪು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು, ನಮ್ಮ ಹಸ್ಬೆಂಡು, ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ, ಮೋಕ್ಷಿತ್ತು. 6 ಮೆಂಬರ್ಸ್ ಕಲಿಸಿ ಹೋಗ್ತಾ ಇದ್ದೀವಿ. ಅದು ಕಾರಲ್ಲೇ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪರದೇ ಕಾರು. ಅವರು ಅಲ್ಲಿದ್ದ ಹಿಂದೂಪುರದಿಂದ ಹಾಕ್ಕೊಂಡ್ಬಂದಿದ್ರು ಕಾರು. ಗುರುವಾರ ನೈಟ್ ಬರಬೇಕಿತ್ತು ನಮ್ಮ ಅಪ್ಪರು. ಅದು ಆಗಲಿಲ್ಲ ಅಂತಂದು ಶುಕ್ರವಾರ ಬೆಳಿಗ್ಗೆ ಆಫ್ಟರ್ನೂನ್ ಹಂಗೆ ಬಂದರು. ಶುಕ್ರವಾರ ಮಧ್ಯಾಹ್ನ ಹಂಗೆ ಬಂದರು. ಮತ್ತು ನಾವು ನೈಟ್ 9 ಗಂಟೆ ಹಂಗೆ ಎಲ್ಲ ಊಟ ಮಾಡಿ ಮೋಕ್ಷಿತಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದ. ಎಲ್ಲಿ ಹೋಗಿರಲಿಲ್ಲ ಇಷ್ಟು ನೈಟಲ್ಲಿ, ಮತ್ತು ಇಷ್ಟು ಫುಲ್ ಲಾಂಗ್ ಜರ್ನಿ ಎಲ್ಲೂ ಹೋಗಿದ್ವಿ. ಒಂದು 2 hours 3 hours ಅಷ್ಟೇ ಜರ್ನಿ ಮಾಡಿರೋದು. ಈ ಥರ ಲಾಂಗ್ ಜರ್ನಿ ಎಲ್ಲಿ ಹೋಗಿರಲಿಲ್ಲ ಮೋಕ್ಷಿತ್ ಹುಟ್ಟದಾಗಿದ್ದ. ಹಾಗಾಗಿ ಹೇಳಬೇಕು ಅಂದರೆ ಮೋಕ್ಷಿತ್ಗೋಸ್ಕರನೇ ಹೋಗ್ತಾ ಇದ್ವಿ. ನಾವು ಫ್ರೈಡೇ ನೈಟ್ 9 ಗಂಟೆ ಹಂಗೆ ಬಿಟ್ಟಿದ್ವಿ ಮನೇನ. ಅದೇ ಎಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತಂದು 9 ಗಂಟೆ ಸ್ವಲ್ಪ ಬೇಗನೆ ಬರಬೇಕಿತ್ತು. ಒಂದು 7 o'clock 6 o'clock ಹಂಗೆ. ಬಟ್ ಆಗಲಿಲ್ಲ. ಮನೇಲಿ ಇದ್ದಿದ್ದೆ ಅಲ್ವಾ ಕೆಲಸ. ಎಲ್ಲಾದರೂ ಹೋಗಬೇಕು ಅಂದರೆ ಎಲ್ಲ ಪಾತ್ರೆ ಊಟ ಮಾಡಬೇಕು, ಅಡುಗೆ ಮಾಡಬೇಕು, ಊಟ ಮಾಡಬೇಕು, ಮತ್ತು ಅದನ್ನೆಲ್ಲ ತೊಳಿಬೇಕು, ನೀಟ್ ಮಾಡಬೇಕು. ಮತ್ತು ಒಂದು 3 days ಬರಲಿಲ್ಲ ಅಂದರೆ ಮನೆ ಎಲ್ಲ ಇದಾಗುತ್ತಲ್ಲ. ಹಾಗಾಗಿ ಎಲ್ಲ ನೀಟ್ ಮಾಡಿ ಹೋಗೋಷ್ಟೊತ್ತಿಗೆ ಎಲ್ಲ ಮಾಡೋಷ್ಟೊತ್ತಿಗೆ 9 ಗಂಟೆ ಆಯಿತು. ಕರೆಕ್ಟಾಗಿ 9 ಗಂಟೆ ಹಂಗೆ ಬಿಟ್ವಿ ಮನೇನ. ಮತ್ತು ಇನ್ನು ಹೋಗ್ತಾ ಅಂದಿವೆ 2 times ಏನೋ 3 times ಏನೋ ನಿಲ್ಲಿಸಿದ್ವಿ ಅಷ್ಟೇ ಕಾರ್ನ. ಇನ್ನೆಲ್ಲೂ ನಿಲ್ಲಿಸಲಿಲ್ಲ. ನಾವು ಮಾಡೋ ಜರ್ನಿನ ನೋಡಿ ನೀವು ಎಂಜಾಯ್ ಪಡ್ತೀರಾ ಅಂತ ಅನ್ಕೊತಾ ಇದ್ದೀನಿ. ಮೋಕ್ಷಿತ್ ಅಂತೂ ಸುಮ್ಮನೆ ಏನು ಮುಂದಕ್ಕೂ ಹಿಂದಕ್ಕೂ ಸುಮ್ಮನೆ ಆ ಕಡೆ ಈ ಕಡೆ ಆಡ್ತಾನೆ. ಒಂದ್ಸಲ ಅವ್ರ ಅಪ್ಪನ ಹತ್ರ ಹೋಗ್ತಾನೆ, ಮತ್ತು ನನ್ನ ಹತ್ರ ಬರ್ತಾನೆ. ಮತ್ತು ಇಲ್ಲಿ ಅಂದಿವೆ ಇನ್ನೂ 1 ಗಂಟೆ ಹೋಗಿದ್ವೋ ಇಲ್ವೋ, ಟ್ರೈನ್ ರೈಲ್ವೆ ಗೇಟ್ ಇದ್ದಿತ್ತು. ಅಲ್ಲಿ ಗೂಡ್ಸ್ ಟ್ರೈನ್ ಹೋಗ್ತಾ ಇದೆ. ಮತ್ತು ಗೂಡ್ಸ್ ಇದಾದಮೇಲೆ ಗೂಡ್ಸ್ ಟ್ರೈನ್ ಹೋದ್ಮೇಲೆ ಮತ್ತೆ ಮಾಮೂಲಿ ಪ್ಯಾಸೆಂಜರ್ ಟ್ರೈನ್ ಬಂತು. ಅಲ್ಲೊಂದು ಅರ್ಧ ಗಂಟೆ 3/4 ಗಂಟೆ ಅಲ್ಲೇ ಇದಾಯ್ತು. ಅರ್ಧ ಗಂಟೆ ಅಂತೂ ಆಯಿತು ಅಲ್ಲೇ. ಮತ್ತು ಇನ್ನು ಸ್ಟಾರ್ಟ್ ಆದ್ವಿ ನೋಡಿ. ಮತ್ತು ಇದು ಟ್ರೈನ್ ಬರ್ತಾ ಇದೆ. ಗೂಡ್ಸ್ ಹೋಗ್ತಿದ್ದಂಗೆ ಮತ್ತು ಟ್ರೈನ್ ಬಂತು. ಇಲ್ಲಿ ನೋಡಿ ಬರೀ ಎದುರುಗಡೆ ಲಾರಿಗಳೇ ಬರ್ತಾ ಇದ್ದಾವೆ. ನೈಟ್ ಟೈಮ್ ಜರ್ನಿ ಮಾಡೋದಷ್ಟು ಸೇಫ್ ಅಲ್ಲ. ಆದರೆ ಏನು ಮಾಡೋದು, ಹೋಗಲೇಬೇಕು ಅಂತ ಹೋಗಿದ್ದು. ಒಂದು ಸ್ವಲ್ಪ ಬೇಗನೆ ಬಿಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಲೇಟ್ ಆಯಿತು ಅಂತ ಹೇಳಿದ್ನಲ್ಲ. ಡ್ರೈವರ್ಗೆ ಫುಲ್ಲು ಎಕ್ಸ್ಪೀರಿಯೆನ್ಸ್ ಇರಬೇಕು ನೈಟ್ ಟೈಮ್ ಜರ್ನಿ ಮಾಡೋದು. ಅದು ಈ ಪ್ಲೇಸಲ್ಲಂತೂ ಇನ್ನೂ ತುಂಬ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇದರಲ್ಲಿ ಹೋಗಬೇಕು ಅಂದರೆ ಭಾರಿ ಡೇಂಜರು. ಡ್ರೈವರ್ ಯಾರು ಇಲ್ಲ, ನನ್ನ ತಮ್ಮನೇ. ಅವನಿಗೆ ಫುಲ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿದೆ. ಮುಂದೆ ಕಾರ್ಗಳು ಏನಾದರೂ ವೆಹಿಕಲ್ಸ್ ಬಂತು ಅಂದರೆ ಲೈಟ್ ಕಣ್ಣಿಗೆ ಹಂಗೆ ಬೀಳುತ್ತೆ. ನನಗಂತೂ ಲೈಟ್ ಕಣ್ಣಿಗೆ ಬೀಳ್ತದ ತಕ್ಷಣವೇ ಕಣ್ಣೇ ಕಾಣ್ದಂಗೆ ಆಗ್ತವೆ. ಆದರೆ ಡ್ರೈವರ್ಗಳು ಇಷ್ಟು ಚೆನ್ನಾಗಿ ಓಡಿಸ್ತಾರೆ, ಅವ್ರಿಗೆ ಅಭ್ಯಾಸ ಇರುತ್ತಲ್ಲ. ಹಾಗಾಗಿ ಮತ್ತು ಇಲ್ಲಿ ನೋಡಿ ತಾನೇ ಹೋಗ್ತಾ ಇದ್ದೀವಿ. ಅವಾಗಲೇ ಟೈಮ್ ಎಷ್ಟಾಗಿತ್ತು ಮೋಕ್ಷಿತ್ತು 1 hour ಏನೋ ಇದ್ದಿದ್ದ. ಮತ್ತು ಮಲಗಿಬಿಟ್ಟ. ನಮ್ಗೆ ಯಾರಿಗೂ ನಿದ್ದೆ ಬರಲಿಲ್ಲ. ನೈಟ್ ಟೈಮ್ ಜರ್ನಿ ಅಂದರೆ ನಿದ್ದೆನೇ ಬರೋದಿಲ್ಲ. ನಿದ್ದೆ ಮಾಡಬೇಕು ಅಂದ್ಕೊತೀವಿ, ಆದರೆ ಆಗೋದಿಲ್ಲ ನಿದ್ದೆ ಮಾಡೋಕ್ಕೆ. ಇಲ್ಲಿ ಯಾರೂ ಮಲಗಿಲ್ಲ. ಮೋಕ್ಷಿತ್ ಒಬ್ಬನ ಮಲಗಿದ್ದ. ಅದು 1 ಗಂಟೆ ಮಲಗ್ದ ಅಷ್ಟೇ. ನಾವು ಒಂದು ಪ್ಲೇಸಲ್ಲೆಲ್ಲೋ ನಿಲ್ಲಿಸಿದ್ವಿ. ನನಗೆ ನೈಟ್ ಟೈಮ್ ಜರ್ನಿ ಮಾಡೋದಂದರೆ ತುಂಬ ಇಷ್ಟ. ಆದರೆ ಇವಾಗೆಲ್ಲ ಎಲ್ಲ ಕಡೆನೂ ಕಳ್ಳರ ಕಾಟ ಅದು ಇದು ಅಂತಾರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಭಯ ಆಗುತ್ತೆ. ಮತ್ತು ಅದು ಈ ರೂಟಲ್ಲಿ ಹೋಗ್ಬೇಕಾರಂತೂ ಸ್ವಲ್ಪ ಭಯನೇ. ಹಂಗಿರುತ್ತೆ ರೂಟು. ನೋಡಿ ಮ್ಯಾಪಲ್ಲಿ ತೋರಿಸ್ತೀನಿ ಬೇಕು ಅಂದರೆ ನಿಮಗೆ. ಅದು ಮ್ಯಾಪಲ್ಲಿ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಬೇಕು ಎಲ್ಲಿಗೆ ಹೋಗ್ತಾ ಇದ್ದೀವಿ. ಆ ಮ್ಯಾಪಲ್ಲಿ ತೋರಿಸೋದು ನೆಕ್ಸ್ಟ್ ಬರುತ್ತೆ, ವೆಯ್ಟ್ ಮಾಡಿ. ಇಲ್ಲಿ ನೋಡಿ ಮುಂದ್ಗಡೆ ವೆಹಿಕಲ್ ಇಲ್ಲ, ಮತ್ತು ಹಿಂದ್ಗಡೆ ವೆಹಿಕಲ್ಸ್ ಇಲ್ಲ. ನೋಡಿ ಇಲ್ಲಿ ಆಲ್ರೆಡಿ ಮೋಕ್ಷಿತ್ ಎದ್ಬಿಟ್ಟಿದ್ದಾನೆ. ಅಂದಿವೆ ಹೋಗ್ತಾನೆ. ಇಲ್ಲಿ ಒಂದಷ್ಟು ದೂರ ಆದಮೇಲೆ ಇದು ಯಾವುದೋ ಊರು ಗೊತ್ತಿಲ್ಲ, ಅಲ್ಲಿ ಜಾತ್ರೆ ಥರ ನಡೀತಿತ್ತು. ಅಲ್ಲೊಂದು ಸ್ವಲ್ಪ
ಲೈಟಿಂಗ್ಸು ಎಲ್ಲ ಜನಗಳು ಇದ್ದಾರೆ ಅಷ್ಟೇ. ಮತ್ತು ಆ ಕಡೆ ಈ ಕಡೆ ಏನು ಆ ಕಡೆ ಊರು ಬಿಟ್ಟು ಆ ಕಡೆ ಮತ್ತು ಈ ಕಡೆ ಏನೇನೂ ಇಲ್ಲ, ಒಂದು ಜನ ಇಲ್ಲ, ಒಂದು ಬಸ್ ಹೋಗ್ತಿಲ್ಲ. ನೋಡಿ ಈ ಊರು ಆಗಿದ ತಕ್ಷಣವೇ ಇನ್ನು ಎಲ್ಲ ಫುಲ್ ಕತ್ಲು, ಮುಂದೆ ಹಿಂದೆ ವೆಹಿಕಲ್ಸ್ ಏನೂ ಬರೋದಿಲ್ಲ, ಫುಲ್ಲು ಇದಾಗೋಗಿರುತ್ತೆ. ಕತ್ಲು ಆದರೆ ನಾವು ಒನ್ವೆ ಆಗಿದ್ದು ನೆಕ್ಸ್ಟ್ ಡೇ ಬಿಟ್ಟಿದ್ದು, ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೆಳಕಿತ್ತು, ಚಂದ್ರನ ಬೆಳಕು ಕಾಣ್ತಾ ಇತ್ತು. ಆದರೆ ಈ ಫೋನಲ್ಲಿ ಆ ಥರ ಕಾಣ್ತಿರ್ಲಿಲ್ಲ, ನಮಗೆ ಮಾತ್ರ ಬೆಳಕು ಕಾಣ್ತಿತ್ತು. ಅಲ್ಲಿಗೂ ಬ್ಯಾಕ್ ಸೈಡ್ ನೋಡ್ಸೋಣ ಅಂತ ನೋಡಿಸಿದ್ರೆ ಅದು ಕತ್ಲೆ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ಮ್ಯಾಪ್ ತೋರಿಸ್ತೀನಿ, ಹೆಂಗೆ ಕಾಣ್ತಾ ಇದೆ ಅಂದರೆ ಮ್ಯಾಪಲ್ಲಿ ರೂಟು ನೋಡಿ ಫುಲ್ಲು ಶಾಕ್ ಆಗಿಬಿಟ್ಟು ನಾನಂತೂ ಹೆಂಗಪ್ಪ ಹೋಗೋದು ಈ ರೂಟಲ್ಲಿ ಅನ್ನೋ ರೀತಿ ಆಗೋಗಿತ್ತು. ನಾನು ಈ ಪ್ಲೇಸ್ಗೆ ಒಂದು 2 ಟೈಮ್ಸ್ ಏನೋ ಹೋಗಿದ್ದೆ, ಆದರೆ ಅಷ್ಟು ಇದು ಸಣ್ಣಳಿದ್ದಾಗ ಹೋಗಿದ್ದೆ, ಮದುವೆ ಆದಮೇಲೆ ಒಂದು ಸಲ ಹೋಗಿದ್ದೆ, ಆದರೆ ಬಸ್ಸಲ್ಲಿ ಹೋಗಿದ್ದೆ, ಮಲಗಿಬಿಟ್ಟಿದ್ದೆ. ಈ ಸಲ ಹೋಗ್ಬೇಕಾದ್ರೆ ಇದು ವಿಡಿಯೋ ಮಾಡ್ಕೊತ ಹೋಗ್ತಾ ಇದ್ದೀನಿ. ನೋಡಿ ಮ್ಯಾಪಲ್ಲೇ ಗೊತ್ತಾಗುತ್ತೆ ನಿಮಗೆ ನಾನು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ. ನಿಮ್ಗೇನಾದರೂ ಗೊತ್ತಾದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ನಾವು ಬಂದುಬಿಟ್ಟು ಈ ಪ್ಲೇಸ್ಗೆ ಒಂದು 2:30 ಹಾಗೆ 2 o'clock ಏನು 2:30 ಆಗಿತ್ತು ರೀಚ್ ಆಗೋಷ್ಟರೊಳಗೆ. ಮತ್ತು ಹಿಂಗೆ ರೂಮ್ಸ್ ಏನಾದರೂ ಎಲ್ಲಿ ಸಿಗ್ತಾವೇನೋ ಅಂತ ಫಸ್ಟು ಹೋಟೆಲ್ಗೆ ನೋಡಿದ್ವಿ, ಅದು ಫುಲ್ ಆಗಿಬಿಟ್ಟಿದೆ ಅಂತಂದರು. ಇದು ಯಾವುದು ವೈಶಾಲ ಅಂತೆ. ಮತ್ತು ನೆಕ್ಸ್ಟ್ ಹೋದ್ವಿ, ನೆಕ್ಸ್ಟ್ ಅಲ್ಲಿನೂ ರೂಮ್ಸ್ ಇಲ್ಲ ಅಂತಂದರು. ಮತ್ತು ಲಾಸ್ಟಿಗೆ ಒಂದು ಇದರಲ್ಲಿ ಮಾತ್ರ ಫುಲ್ ಲಾಸ್ಟ್ ಇದೆ ಅದು ಹೋಟೆಲು, ಅಲ್ಲಿ ರೂಮ್ ಮಾಡಿದ್ವಿ. ನೋಡಿ ಇಲ್ಲಿ ಸೆಕೆಂಡ್ ಒನ್ ನೋಡಿ ಹೋಟೆಲ್ ಅಂತ, ಇದರಲ್ಲೂ ಕ್ಷಯ ಹೋಟೆಲ್, ಇದರಲ್ಲೂ ರೂಮ್ ಇರಲಿಲ್ಲ, ಎಲ್ಲ ಫುಲ್ ಆಗಿಬಿಟ್ಟಿದ್ವು. ನಾವು ಬಂದಿದ್ದೆ 2:33 ಆಗಿತ್ತಲ್ಲ, ಹಾಗಾಗಿ ಎಲ್ಲ ಫುಲ್ ಇದು ರೂಮ್ ಎಲ್ಲ ಕ್ಲೋಸ್ ಆಗಿತ್ತು. ಮತ್ತು ಲಾಸ್ಟಿಗೆ ಗಂಗೋತ್ರಿ ಅಂತ ಬಂದ್ವಿ, ಅದರಲ್ಲಿ ಹೆಂಗೂ ಇತ್ತು ಪ್ಲೇಸು. ನಾವು ಬಂದಿರೋದು ಅದು ಸ್ಯಾಟರ್ಡೇ ಆಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ, ಆ ಪ್ಲೇಸಲ್ಲಿ ರಶ್ ಇರೋದಿಲ್ವಂತೆ ಸ್ಯಾಟರ್ಡೇ. ಹಾಗಾಗಿ ಇಲ್ಲಿ ನಮ್ಮ ಅಪ್ಪ ಮತ್ತು ನಮ್ಮ ಹಸ್ಬೆಂಡ್ ಹೋಗಿ ರೂಮ್ಸ್ ಇದಾವ ಇಲ್ಲ ಅಂತ ಕೇಳ್ಕೊಂಬರೋಕೆ ಹೋಗಿದ್ರು. ಮೋಕ್ಷಿತ್ ಎದ್ದೇ ಇದ್ನೆಲ್ಲ ಮಲಗಿರಲಿಲ್ಲ, ಅವನೇನು 1 ಗಂಟೆ ಮಲಗಿದ್ದ ಅಷ್ಟೇ. ಮತ್ತು ರೂಮ್ಸ್ ಇದ್ದಾವೆ ಅಂತ ನಮ್ಮಪ್ಪ ನಮ್ಮ ಹಸ್ಬೆಂಡ್ ಹೇಳಿದ್ರು. ಹಾಗಾಗಿ ಇನ್ನೇನು 2:30-3 ಗಂಟೆ ಲಗೇಜ್ ಎಲ್ಲ ತೊಗೊಂಡು ರೂಮ್ ಒಳಗಡೆ ಹೋದ್ವಿ. 3 ಗಂಟೆ ಏನು 4 ಗಂಟೆವರೆಗೂ ನಿದ್ದೆ ಹೋಗಿರಲಿಲ್ಲ, ಮೋಕ್ಷಿತ್ ಮಲಗಿರಲಿಲ್ಲ. ಮತ್ತು 4 ಗಂಟೆ ಹಂಗೆ ಮಲ್ಕೊಂಡಾದ್ಮೇಲೆ ಇನ್ನು 6 ಗಂಟೆ ಅಷ್ಟೊತ್ತಿಗೆ ಎದ್ಬಿಟ್ವಿ. ಒಂದು 2 hours ಕೂಡ ನಿದ್ದೆ ಹೋಗಿಲ್ಲ. ನಾವು ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ ಗೊತ್ತಾಗಿದ್ದೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ. ಮತ್ತೆ ಸಿಗುವ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಾವೆಲ್ಲೋಗಿದ್ವಿ ಎತ್ತ ಏನು ಅಂತ. ಅಲ್ಲಿವರೆಗೂ ವೆಯ್ಟ್ ಮಾಡಿ.